मंगलम भगवान वीरो मंगलम गौतमो गणी मंगलम कुंदकुंदार्यो जैन धर्मोस्तु मंगलम सर्वमंगलमांगल्यं सर्वकल्याणकारकं प्रधानं सर्वधर्माणां जैनं जयतु शासनं जैनं जयतु शासनं नमो अरहन्ताणं नमो सिद्धाणं नमो आयर्याणं नमो वज्रायाणं नमो लोये सव्वसाहुनं नमः समयसाराय स्वानुभूत्या चकासते चित्स्वभावाय भावाय सर्वभावान्तरक्षिते सर्वभावान्तरक्षिते। कलिकाल सर्वज्ञ भगवान कुंदकुंद देव विरचित ಸಮಯಸಾರ ಪರಮಾಗಮದ ಮೇಲೆ ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ಆತ್ಮಸಾಧಕ ಸಂತ ಆಚಾರ್ಯ ಶ್ರೀ ಅಮೃತಚಂದ್ರದೇವ ಆತ್ಮಖ್ಯಾತಿ ನಾಮದ ಟೀಕೆಯನ್ನು ಸಂಸ್ಕೃತ ಭಾಷೆಯೊಳಗೆ ರಚನೆ ಮಾಡಿದ್ದರು. ಅದೇ ಟೀಕೆಯ ಮಧ್ಯದಲ್ಲಿ ಉದಿಸಿ ಬರುವಂಥ ಆ ಸಾಧಕ ಮಹಾಪುರುಷನ ಅಮೃತಮಯ ಭಾವರೂಪದ ಭೂಮಿಕಲಶಗಳ ಮೇಲೆ ರಾಜಮಲ್ಜಿ ಪಾಂಡೆ ನಾಮದ ಸಮ್ಯಕ್ ದೃಷ್ಟಿ ಮಹಾಪುರುಷ ಬಾಲಬೋಧಿನಿ ಎಂಬ ಹೆಸರಿನ ಟೀಕೆಯನ್ನು ಹಳೆಯ ಹಿಂದಿ ಭಾಷೆಯೊಳಗೆ 500 ವರ್ಷಗಳ ಪೂರ್ವದಲ್ಲಿ ರಚನೆ ಮಾಡಿದ್ದರು. ಅದರದೇ ಕನ್ನಡ ಸ್ವಾಧ್ಯಾಯ ನಮ್ಮ ತಮ್ಮ ಜೀವನದಲ್ಲಿ ನಡೀತಾ ಇದೆ. ಮಹಾನ್ ಭಾಗ್ಯದಿಂದ ಕರ್ತಾಕರ್ಮ ಅಧಿಕಾರದ ಅಧ್ಯಯನದ ಮಾಧ್ಯಮದಿಂದ 49ನೇ ಕಲಶ ನಡೀತಾ ಇದೆ. ದೂರಂ ಭೂರಿ ವಿಕಲ್ಪಜಾಲಗಹನೆ ಭ್ರಾಮ್ಯನ್ನಿಜೌಘಾಚ್ಯುತೋ ದೂರಾದೇವ ವಿವೇಕ ನಿಮ್ಮನಮನಾ ನೀತೋ ನಿಜೌಘಂ ಬಲಾತ್ ವಿಜ್ಞಾನೈಕರಸಸ್ತದೇಕರಸಿನಾಂ ಆತ್ಮಾನಮಾತ್ಮಾಹರನ್ ಆತ್ಮನೈವ ಸದಾ ಗತಾನುಗತತಾಂ ಆಯಾತ್ಯಯಂ ತೋಯವತ್. ದೂರಂ ಭೂರಿ ವಿಕಲ್ಪಜಾಲಗಹನೆ ಭ್ರಾಮ್ಯನ್ ಅನಾದಿ ಕಾಲದಿಂದ ಹಿಡಿದು ಅತ್ಯಧಿಕವಿರುವ ಕರ್ಮಜನಿತವಾದ ಸಮಸ್ತ ಭಾವಗಳಲ್ಲಿ ಆತ್ಮರೂಪ ಸಂಸ್ಕಾರ ಬುದ್ಧಿಯ ಸಮೂಹ, ಅದುವೇ ದಟ್ಟವಾದ ಕಾನನವಿದೆ. ಅದರಲ್ಲಿ ಭ್ರಮಿಸುತ್ತಾ ಭ್ರಷ್ಟವಾಗಿದೆ. ಭಾವಾರ್ಥವೂ ಹೀಗಿದೆ. ಯಾವ ಪ್ರಕಾರ ನೀರು ತನ್ನ ಸ್ವಾದದಿಂದ ಭ್ರಷ್ಟವಾಗಿ ನಾನಾ ವೃಕ್ಷಗಳ ರೂಪದಿಂದ ಪರಿಣಮಿತವಾಗುತ್ತದೆ, ಅದೇ ಪ್ರಕಾರ ಜೀವದ್ರವ್ಯವು ತನ್ನ ಶುದ್ಧ ಸ್ವರೂಪದಿಂದ ಭ್ರಷ್ಟವಾಗಿ ಚತುರ್ಗತಿಗಳಲ್ಲಿ ನಾನಾ ಪ್ರಕಾರದ ಪರ್ಯಾಯ ರೂಪದಿಂದ ತನ್ನನ್ನು ಆಸ್ವಾದಿಸುತ್ತಿದೆ. ಹೀಗೆ ಆಯಿತು. ಹಾಗೆ ಆಸ್ವಾದಿಸ್ತಾ ಇರುವಂಥ ಜೀವ ಅನಾದಿ ಕಾಲದಿಂದ ಈ 4 ಪ್ರಕಾರದ ಗತಿಗಳಲ್ಲಿ ಅಥವಾ 84 ಪ್ರಕಾರದ ಜನ್ಮಸ್ಥಾನಗಳಲ್ಲಿ ಭ್ರಮಿಸ್ತಾ ಇರುವಂಥ ಜೀವ ಪ್ರತಿ ಸಮಯಕ್ಕೆ ಕರ್ಮಜನಿತವಾದಂಥ ಯಾವ ಸಂಯೋಗ ಅರ್ಥಾತ್ ಪದಾರ್ಥ, ಆ ಪದಾರ್ಥದ ಅವಸ್ಥಾ ವಿಶೇಷ ಬದಲಾಗ್ತಾ ಇರುವಂಥ ಅವಸ್ಥಾ ವಿಶೇಷದ ನಿಮಿತ್ತದಿಂದ ಅದುವೇ ತಾನು ಅಂಥೇಳಿ ಆತ್ಮರೂಪದ ಅನುಭವ ಮಾಡ್ತಾ ಇರುವಂಥ ಜೀವ ಹೀಗೆ ಸ್ವರೂಪಕ್ಕೆ ಪ್ರಾಪ್ತಾಯಿತು. ಪ್ರಶ್ನೆ ಬಹಳ ಲೋಕೋತ್ತರವಾದಂಥದ್ದೇ. ವಿಕಲ್ಪ ರೂಪದ ಸಮೂಹ ಏನಿದೆ
ಅದುವೇ ಭಯಾನಕವಾದಂಥ ದಟ್ಟವಾದಂಥ ಕಾನನ ಇದೆ, ಅಟವಿ ಇದೆ. ಅಲ್ಲಿ ಈ ಜೀವ ಭ್ರಮಿಸ್ತಾ ಭ್ರಮಿಸ್ತಾ ಯಾರೂ ತನ್ನವರಿಲ್ಲ, ಯಾವುದೂ ವಸ್ತು ತನ್ನದಿಲ್ಲ. ತಾನು ತೊಟ್ಟ ನಿಂತಹ ದೇಹ ಕೂಡ ತನಗೆ ಒಂದು ಸಮಯ ಕೂಡ ಅನುಕೂಲ ರೂಪವಾಗಿ ಪರಿಣಮಿಸುವುದಿಲ್ಲ. ಈ ಪ್ರಕಾರ ಈ ವಿಶ್ವದೊಳಗ ಅಥವಾ ಭವವೆಂಬ ಕಾನನದೊಳಗ ಅಥವಾ ವಿಕಲ್ಪವೆಂಬ ಕಾನನದೊಳಗ ಕಳೆದು ಹೋಗಿರುವಂಥ ಜೀವ, ಸುತ್ತಾಡ್ತಾ ಇರುವಂಥ ಜೀವ, ದಾರಿ ತಪ್ಪಿರುವಂಥ ಜೀವ ಪ್ರತಿ ಸಮಯಕ್ಕೆ ಸಂಯೋಗಿ ದ್ರವ್ಯ, ಸಂಯೋಗಿ ಪದಾರ್ಥ, ದೇಹ ಇರಬಹುದು, ದೇಹಕ್ಕೆ ಸಂಬಂಧಿಸಿದ ಹಾಗೆ ಪುತ್ರಾಧಿಕರ ಇರಬಹುದು, ಧನಾಧಿಕ ಇರಬಹುದು, ಆಸ್ತಿ ಅಂತಸ್ತು ಇರಬಹುದು, ಪರಿಜನ ಪುರಜನ ಸಮಾಜ ಏನೆಲ್ಲ ಇರಬಹುದು. ಅದಕ್ಕೆ ಸಂಬಂಧಿಸಿದ ಹಾಗೆ ಇದು ಆತ್ಮಬುದ್ಧಿಯಿಂದ ತನ್ನನ್ನು ತಾನು ಅನುಭವಿಸ್ತಾ 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 ಪ್ರಭು ಅನಂತ ಕಾಲ ಕಳೆದು ಹೋಗಿದೆ. ಅಂಥದ್ರೊಳಗ ಇದು ಸ್ವರೂಪಕ್ಕೆ ಹೇಗೆ ಪ್ರಾಪ್ತಾಯಿತು? ವಿಸ್ಮಯಕಾರಿ ಪ್ರಶ್ನೆ ಇದೆ. ವಿಸ್ಮಯ ಯಾರಿಗಾಗ್ತಿದೆ? ಯಾರಿಗೆ ಆ ಭವದ ಸ್ವರೂಪದ ಗಹನತೆ ಲಕ್ಷ್ಯದೊಳಗೆ ಬಂತು. ಇನ್ನೂ ಸಮ್ಯಕ್ ದರ್ಶನ ಆಗಿಲ್ಲರಿ, ಗಹನತೆಯ ಲಕ್ಷ್ಯದೊಳಗೆ ಬಂತು. ಅಸಹಾಯ ಯಾರಿದ್ದಾರೆ ಬಬಿತ? ನಿನ್ನವರು, ಅಪ್ಪ ಅಮ್ಮ ಅಣ್ಣ ತಮ್ಮ ತಂಗಿ ಪತಿ ಪುತ್ರ ಸಾಧರ್ಮಿ ಯಾರಿದ್ದಾರೆ? ಯಾರವ್ರು ಯಾರಿದ್ದಾರೆ? ಅವರಣ್ಣವರು ಯಾರು ಇದ್ದಾರೋ ಅವರು ಎಷ್ಟು ಅನುಕೂಲ ಅದರ ನಮ್ಮ ಮನಸ್ಸಿಗೆ. ಯಾರು ಹೋಗಿದ್ದಾರೋ ಅವ್ರು ನಮ್ಮವ್ರು ಹೇಗಿದ್ದಾರೆ? ತಾಯಿ ಹೋದರು, ತಂದೆ ಹೋದರು, ಯಾವಾಗ ಹೋದರು, ಎಷ್ಟೆಷ್ಟು ದಿವಸ ಕಳೆದು ಹೋದವು, ಕಳೀತಾ ಇದ್ದಾವೆ, ನಡೀತಾ ಇದ್ದೇವೆ, ಭ್ರಮಿಸ್ತಾ ಇದ್ದೇವೆ. ಹೋದರೂ ಅವರನ್ನು ನಾವು ನಮ್ಮವರು ಅಂಥೇಳಿ ಇರುವಾಗನೂ ಅಂತಿದ್ದೆವು, ಹೋದ ಮೇಲೇನೂ ಅಂತ ಇದ್ದೀವಿ. ಹೋದ್ರಂದ್ಮೇಲೆ ಅವರು ನಮ್ಮವ್ರು ಹೇಗ? ಇನ್ನು ಇದನ್ನು ನಾನು ಅಂತ ಇದೆ. ಇದು ಎಷ್ಟು ಕಷ್ಟ ಕೊಡ್ತಾ ಇದ್ದೀರಿ ಸಮಯಕ್ಕೆ, ಎಷ್ಟು ಕಷ್ಟ ಕೊಡ್ತಾ ಇದೆ ದೇಹ. ಎಷ್ಟು ಪ್ರಕಾರ ಇವತ್ತು ಒಂಥರ, ಈ ಗಳಿಗೆಗೆ ಒಂಥರ, ಇನ್ನೊಂದು ಗಳಿಗೆಗೆ ಇನ್ನೊಂದು ಥರ, ಇದೇ ಒಂಥರ ಇಲ್ಲ. ಅದೇ ಪ್ರಕಾರ ಪರಿಜನ ಪುರಜನ ಎಲ್ಲರೂ ಕಮಲಾಚಲತನ ಪೇಡ ಜಾಯ ಮರಘಟ ತಕ್ಕ ಪರಿವಾರ ಅಪನಿ ಸುಖಕ್ಕೆ ರೋಯೆ ಪಿತಾ ಪುತ್ರದಾರ. ಮಗ ಸತ್ವದ ಅಂತಂದ್ರೆ ಪಿತಾ ಅಂತಾಳೆ, ನನ್ನ ವೃದ್ಧಾವಸ್ಥದ ಆಧಾರ ಕಳಚಿ ಹೋಯ್ತಲ್ಲ. ವೃದ್ಧಾವಸ್ಥದ ಕೋಲು ನನಗೆ ಆಧಾರ ಬೇಕಾಗಿದ್ದಂಥ ಆಧಾರ ಕಳಚಿ ಹೋಯ್ತಲ್ಲ. ತನ್ನ ಸ್ವಾರ್ಥದ ಸಲುವಾಗಿ ಹೇಳ್ತಾನೆ. ಪುತ್ರ ಯಾವುದರ ಸಲುವಾಗಿ ಹೇಳ್ತಾನೆ? ಅಂಗಡಿಯಾಗ ಬಂದು ಕೂಡ್ತಿದ್ದ, ಒಂದಿಷ್ಟು ವಿಶ್ರಾಂತಿ ಮಾಡ್ತೀನಿ, 2 ತಾಸು ಮನೆಯರು ಬರ್ತಿದ್ನು. ಎಷ್ಟು ಪ್ರಾಮಾಣಿಕ, 1 ಪೈಸಾ ಆ ಕಡೆ ಈ ಕಡೆ ಆಗು ಕೊಡ್ತಿರ್ಲಿಲ್ಲ. ನಮ್ಮದೇ ಕಾಳಜಿ ಮಾಡ್ತಿದ್ದ. ಪಾಪ ಬೇಡಂದ್ರೂ ಕೂಡ, ಶರೀರದೊಳಗೆ ಸಾಮರ್ಥ್ಯ ಇಲ್ದಿದ್ರೂ ಕೂಡ, ಬೇಡ ಪಪ್ಪ ಬರಬೇಡ್ರಿ ಅಂಥೇಳಿ ಅಂದ್ರೂ ಬರ್ತಿದ್ದ ಅಂಥೇಳಿ ದುಃಖ ಮಾಡ್ದ. ಅರ್ಥಾತ್ ತನ್ನ ಸುಖದ ಸಲುವಾಗಿ ಪಿತಾ ಪುತ್ರ ದಾರ ಪತ್ನಿ ಅವರೆಲ್ಲ ತಮ್ಮ ಸುಖದ ಸಲುವಾಗಿ ಶೋಕ ಮಾಡ್ತಾರಪ್ಪ, ನಿನ್ನ ಸಲುವಾಗಿ ಅಲ್ಲ. ಹಾಗಾದರೆ ಯಾರೂ ನನ್ನವರಿಲ್ಲ, ಯಾವುದೂ ನನ್ನದಾಗಲಿಲ್ಲ, ಯಾವುದರಿಂದನೂ ಸುಖ ಆಗಲಿಲ್ಲ, ಯಾವುದರಿಂದನೂ ಅನುಕೂಲತೆ ಆಗಲಿಲ್ಲ. ಒಡ ಹುಟ್ಟಿದವರೇನು ಮಾಡಿದರು, ಜನ್ಮ ಕೊಟ್ಟವರೇನು ಮಾಡಿದರು, ಯಾರ್ಯಾರು ಯಾವ್ಯಾವ ರೀತಿ ಚೂಸ್ತಾ ಇದ್ದಾರೆ, ರಸವನ್ನು ಹೀರ್ತಾ ಇದ್ದಾರೆ, ಈ ಚೈತನ್ಯ ರಸವನ್ನು. ಹೌದು ಅಥವಾ ಇಲ್ಲರಿ? ಗಾಣದ ದಿಂಡಿನೊಳಗ ಅರಿಯಲ್ಪಡುವಂಥ ಕಬ್ಬಿನ ಹಾಗೆ ಇವರೆಲ್ಲರೂ ತಮ್ಮ 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 ಸುಖವನ್ನು ಹೀರ್ತಾ ಇದ್ದಾರೆ, ಹಿಂಡ್ತಾ ಇದ್ದಾರೆ. ಓಹೋ, ಇದೆಷ್ಟು ಭಯಾನಕ ಅಟವಿ ಇದೆ. ಈ ಕಾನನದೊಳಗಿಂದ, ಈ ಅಟವಿಯೊಳಗಿಂದ, ಈ ವಿಕಲ್ಪದೊಳಗಿಂದ ಎಷ್ಟು ಮಾನಸಿಕ ವಿಕಲ್ಪ, ಎಷ್ಟು ದುಃಖದ ಅನುಭೂತಿ. ಒಂದು ಆಭಾಸ ರೂಪದ ಸುಖ, ಒಂದು ಸಮಯ, ಕೇವಲ ಒಂದು ಹೊಟ್ಟೆ ಹೊರಕೊಳ್ಳುವ ಸಲುವಾಗಿ ಮನೆಗೆ ಹೋಗುವಂತಹ ಪ್ರಸಂಗ ಇದೆ ಕೆಲವು ಜೀವಗಳಿಗೆ. ಇದೆಯೋ ಅಥವಾ ಇಲ್ಲರಿ?
ಜನ್ಮ ಕೊಟ್ಟಂಥ ಪುತ್ರಾದಿಕ ದುಷ್ಟ ಇದ್ರೂ ಕೂಡ ಅದರ ಸಲುವಾಗಿ ಹೆಣಗಾಡುವಂಥ ಮೋಹ ಇದೆ. ಇದೆಯೋ ಅಥವಾ ಇಲ್ಲ? ಇದೆಲ್ಲ ಯಾರ ಲಕ್ಷ್ಯದೊಳಗೆ ಬಂತೋ ಅವನಿಗೆ ಅನ್ನಿಸ್ತಾ ಇದೆ, ಪ್ರಭು ಹೀಗೆ ಅನಾದಿ ಕಾಲದಿಂದ ಇಂಥದೊಳಗೆ ಸಿಲುಕಿದಂಥ ಜೀವ ಸ್ವರೂಪಕ್ಕೆ ಹೇಗೆ ಪ್ರಾಪ್ತ ಆಯಿತು ಪ್ರಭು? ಇದೇನಿಲ್ರಿ ಪ್ರಶ್ನೆಯೊಳಗ ಎಷ್ಟು ಭಾವದ ಆಳ ಇದೆ. ಇಂಥ ಜೀವ ಯಾರೂ ಇಲ್ಲ, ಯಾವುದೂ ಇಲ್ಲ, ಯಾವುದರಿಂದನೂ ಒಂದು ಸಮಯ ಸುಖ ಆಗಲಿಲ್ಲ, ಆಸ್ತಿ ಇದೆ ಢೇರ್ ಸಾರಿ, ಇದೇನಿಲ್ರಿ. ಅಥವಾ ಇಲ್ಲ, ಕೆಲವರ ಧನ ಇಲ್ಲಂತ ದುಃಖಿ ಅದರು, ಕೆಲವರ ಧನಕ್ಕೆ ವಾರೀಸು ಇಲ್ಲ ಅಂತ ಹೇಳಿ ದುಃಖಿ ಅದರು, ಕೆಲವರ ಧನದ ಸದುಪಯೋಗ ಹೇಗೆ ಮಾಡೋದಂತ ದುಃಖಿ ಅದರು, ಕೆಲವರ ದಾನ ಕೊಡ್ಬೇಕಂತಾರು, ಕೆಲವರು ದಾನ ಕೊಟ್ಟ ಪಶ್ಚಾತ್ತಾಪ ಪಡ್ತಾರೋ. ಹೌದು ಅಥವಾ ಇಲ್ರಿ? ಕೆಲವರು ಏನೋ ಒಳ್ಳೆಯ ಕಾರ್ಯ ಮಾಡಬೇಕಂತಾರು, ಸಂಸಾರಕ್ಕೆ ಸಂಬಂಧಿಸಿದ ಹಾಗೆ ಪರೋಪಕಾರ ಮಾಡಬೇಕಂತಾರು, ಮರು ಸಮಯದೊಳಗೆ ಪಶ್ಚಾತ್ತಾಪ ಪಟ್ಟುಕೊಳ್ತಾರೋ. ಸಮರ್ಪಿತ ಭಾವದಿಂದ ಮಾಡ್ತಾರೆ, ಆದರೆ ಕೊನೆಗೆ ಫಲ ಏನಿದೆ? ಪಶ್ಚಾತ್ತಾಪ ಏನಿದೆ ರೀ? ಇಂಥ ಸಂಸಾರದೊಳಗೆ ಪ್ರಭು ಒಂದೂ ಸಮಯ ಈ ಸಂಸಾರದ ಭಾವದಿಂದ ಚೈತನ್ಯ ಭಾವ ಭಿನ್ನ ಆಗಲೇ ಇಲ್ಲ. ಇಂಥ ಸ್ಥಿತಿಯೊಳಗ ಅದು ಚೈತನ್ಯ ಭಾವರೂಪ ಹೇಗಾಯಿತು ಪ್ರಭು? ಪ್ರಶ್ನೆ ಇದೆ ರೀ. ಯಾರಿಗೆ ಮಾಡಿಕೊಳ್ಳೋದಿದೆ ಅವರಿಗೆ ಪ್ರಶ್ನೆ ಇದೆ ರೀ. ಯಾರಿಗೆ ಅದರದೆಲ್ಲ ಅಗಾಧತೆ ಭಯಾನಕತೆ ಪ್ರತ್ಯಕ್ಷ ಗೋಚರಿಸಿದೆಯೋ ಅವರದ್ದು ಪ್ರಶ್ನೆ. ಅದು ಹೇಗಾಯಿತು? ಹಾಗಾಯಿತು ಪ್ರಭು. ಈ ಚಕ್ರದೊಳಗೆ ಭಯಂಕರವಾಗಿ ನೋಡ್ರಿ, ಫ್ಯಾನ್ ಸುತ್ತತಾ ಇದೆ, ಅದರೊಳಗೆ ಸಿಲುಕಿದಂಥ ಜೀವದ ಗತಿ ಏನಾಗ್ತಿದೆ? ಅದು ಹೋಗಲಿ, ಅದಂತೂ ಬಾಹ್ಯದ ಶರೀರದ ಅವಸ್ಥಾ ಇದೆ ರೀ. ಎಷ್ಟು ಸೂಕ್ಷ್ಮ ಜೀವಗಳ ಯಾವ ರೀತಿ ನಿರ್ದಾಕ್ಷಿಣ್ಯವಾಗಿ ಸಾಯಲ್ಪಡ್ತ, ಆ ಮಾತಕ್ಕಿಂತ ಕೂಡ ಭಯಾನಕ ಇದೆ ಈ ಜೀವದ ಪರಿಣಾಮ ಅಂದರೆ ವಿಕಾರವೆಂಬ ಚಕ್ರದೊಳಗೆ ಸಿಲುಕಿದಂಥ ಚೈತನ್ಯ ಪರಿಣಾಮ. ಪ್ರಭು ಭಿನ್ನ ಹೇಗಾಯಿತು? ಪ್ರಶ್ನೆ, ಯಕ್ಷ ಪ್ರಶ್ನೆ. ಇಡೀ ವಿಶ್ವವ್ಯಾಪಿಯಾಗಿ ಅವನಿಗೆ ಪ್ರಶ್ನೆ ಉದ್ಭವವಾಗಿದೆ. ಆ ಪ್ರಶ್ನೆಗೆ ಉತ್ತರ ಸಿಗದ ವಿನಃ ಒಂದು ಸಮಯ ಕೂಡ ಶಾಂತಿ. ಅದರ ಉತ್ತರವನ್ನು ಪ್ರಾಪ್ತ ಮಾಡಿಕೊಳ್ಳುವ ಸಲುವಾಗಿ, ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಸಲುವಾಗಿ ಅವ ಆತುರಾಗಿದ್ದಾನೆ. ಪ್ರಭು ಈ ವಿಕಲ್ಪವೆಂಬ ಘೋರ ಕಾನನದಿಂದ, ವಿಕಲ್ಪದ ಸಮೂಹವೆಂಬ ದಟ್ಟ ಅಡವಿಯಿಂದ ಜೀವ ಹೇಗೆ ಹೊರಗೆ ಬಂತು ಪ್ರಭು ಅಂತ ಪ್ರಶ್ನೆ ಕೇಳ್ತಾ ಇದ್ದಾನೆ. ಮುಮುಕ್ಷು ಜೀವ ಮೋಕ್ಷದ ಇಚ್ಛೆ ಅರ್ಥಾತ್ ಬಿಡುಗಡೆ ಇಚ್ಛೆ ಇದೆ. ಮೋಕ್ಷ ಅಂದ್ರೆ ಅಲ್ಲಿ ಒಂದು ಯಾವುದರ ಸ್ಥಾನ ಇದೆ, ದ್ರವ್ಯಭಾವ ನೋಕರ್ಮಗಳಿಂದ ರಹಿತ ಅಂತ ಹೇಳಿ ಹೇಳಿದ್ರಿ. ಸರಿ ಇದೆ, ಅದಂತೂ ಸರಿ ಇದೆ. ಆದರೆ ಮೊದಲ ಆ ವಿಕಲ್ಪದ ಸಮೂಹವೆಂಬ ಭಯಾನಕ ಚಕ್ರ, ಆ ಚಕ್ರ ಎಂಥದ್ದಿದೆ ಅಂತಂದ್ರೆ ಅದರ ಹಲ್ಲುಗಳ, ಆ ಚಕ್ರದ ಹಲ್ಲುಗಳ ಎಷ್ಟು ತೀಕ್ಷ್ಣದವು ಅಂತಂದ್ರೆ ಜೀವ ಒಂದಿಷ್ಟು ದೂರ ಸರದ್ರನು ಕೂಡ ಎಳ್ಕೊಂಡ ತನ್ನೊಳಗ ಪುಡಿ ಮಾಡಿ ಬಿಡುವಂಥ ಒಂದಿಷ್ಟು ದೂರ ಈಗ ಸರಿದಿದೆವೋ ಅಥವಾ ಇಲ್ರಿ, ಅದರ ಒಳಗೆ ಇದಾವೆ ಅಥವಾ ಇಲ್ರಿ, ಉಕ್ಷಮಾದ ಹಾಗೆ ಕಾಣಿಸ್ತಾ ಇದ್ದಾವ್ರಿ. ಆಮೇಲೆ ಎಷ್ಟು ಅವ ಭಯಂಕರ ರೌದ್ರ ರೂಪ ತಾಳಿ ಈ ಜೀವವನ್ನು ನುಂಗಿ ಹಾಕ್ತವೆ. ಹೌದು ಅಥವಾ ಇಲ್ಲ ವಿಚಾರ ಮಾಡೋದು, ಗಂಭೀರವಾಗಿ ವಿಚಾರ ಮಾಡೋದು. ಸಮಯ ಹೋಗ್ತಿದೆ, ಸಮಯ ಹೋದ ನಂತರ ವಿಚಾರ ಶಕ್ತಿ ಹೋಗ್ತಿದೆ. ಇದನ್ನು ಮೊದಲ ಲಕ್ಷ್ಯದೊಳಗೆ ತಗೊಂಡ್ರಿ. ಸಮಯ ಹೋದ ನಂತರ ವಿಚಾರ ಶಕ್ತಿ ಹೋಗ್ತಿದೆ. ಈಗ 1 ಗಂಟೆಯಲ್ಲಿ ಬುದ್ಧಿ ಭ್ರಮಣ ಆಯಿತು, ಬುದ್ಧಿಯ ಸ್ಥಿಮಿತ ತಪ್ಪಿತು ಅಂತಂದ್ರೆ ಏನು ಮಾಡೋದು ಹೇಳ್ರಿ? ಜೀವನ ಇದೆ, ಸಂಯೋಗ ಇದೆ, ಇದೇ ದೇಹ ಇದೆ ರೀ. ದೇಹದಿಂದ ಏನಾಗುವುದಿಲ್ಲ, ಕ್ಷೇತ್ರದಿಂದ ಏನಾಗುವುದಿಲ್ಲ. ಆ ವಿಚಾರ ಸಾಮರ್ಥ್ಯ ಇದೆಯಲ್ಲ, ಅದು ಹಳಿ ತಪ್ಪಿತು ಅಂತಂದ್ರೆ ಏನು ಮಾಡುದಿಲ್ಲ ಹೇಳ್ರಿ ನೋಡೋಣ. ಸಾವು ಅಂತಂದ್ರಂತೂ ಮಾತು ಬೇರೆನ. ಆದ್ರೆ ಜೀವಂತ ಇದ್ರು ಇದೆಲ್ಲ ಇದೆಪ್ಪ, ಇದೇ ಮನೆಯಾಗ ಅದೇನು, ಇದೇ ಶವದೊಳಗದೇನು, ಇದೇ ಶರೀರದೊಳಗೆ. ಈ ಶರೀರದೇನು ಮುಖ್ಯತೆ ಇಲ್ಲ, ಈ ಸಂಯೋಗದೇನು ಮುಖ್ಯತೆ ಇಲ್ಲ. ಜಿನವಾಣಿ ಸಮೂಹ ರಾಶಿ ಅದವ್ರಿ. ಇಲ್ಲಿ ತಂದು ನನ್ನ ಕೂಡ್ಸಿದ್ರೆ ನನ್ನ ಬುದ್ಧಿ ಸ್ಥಿಮಿತ ಹಳಿ ತಪ್ಪಿತ್ತು ಅಂತಂದ್ರೆ ಏನು ಉಪಯೋಗ ಇದೆ ಹೇಳ್ರಿ? ನೀವೆಲ್ಲ ಕೇಳ್ತೀರಿ ನೋಡ್ರಿ, ನೀವು ಸಮಯ ಸಾರ ಹೇಳ್ತಿದ್ರಿ, ಹಾಗೆ ಹೀಗೆ ಅಂತ ಹೇಳ್ತೀರಿ. ನನಗೆ ಏನಾರ ತಿಳಿತಿದೆ ಅಂದ್ರೆ ಆ ಸಮಯದೊಳಗ
ಬುದ್ಧಿ ಹಳಿ ತಪ್ಪಿತು ಅಂತಂದ್ರೆ ತಿಳಿತಿದೆಯಲ್ಲ ಎಲ್ಲ. ಹಾಗಾದ್ರೆ ಆ ಬುದ್ಧಿ ಇನ್ನೂ ಇದೆ ಸ್ಥಿಮಿತದೊಳಗೆ. ಆವಾಗ ಇದು ವಿಚಾರ ಮಾಡ್ಲಿಕ್ಕೆ ಬೇಕ್ರಿ, ಈ ಭವಸಾಗರ ಎಂಥ ಭಯಾನಕ ಇದೆ. ದೃಷ್ಟಾಂತ ಅನೇಕ ಬಂದವ್ರೆ, ಅನೇಕ ಬಂದು ಭವವೆಂಬ ಸಾಗರದೊಳಗ ಮಾರುದ್ದ ಬಾಯಿ ತೆಗೆದ ಮೊಸಳೆಗಳ ಕೂತಿದವೆ. ಸಮಯಕ್ಕೆ ನಿನ್ನನ್ನು ನುಂಗುತ್ತಾ ಇದ್ದಾವೆ. ಮರಣವೆಂಬ ಮೊಸಳೆ, ರೋಗವೆಂಬ ಮೊಸಳೆ, ವೃದ್ಧಾಪ್ಯವೆಂಬ ಮೊಸಳೆ, ಅಶುಭ ಕರ್ಮವೆಂಬ ಮೊಸಳೆ ಎಲ್ಲ ಹೇಳಿದ್ರಿ. ಅರೆ ಅದ್ಯಾವುದು ನನಗಿಲ್ಲ, ನಾನೀಗ ಆರಾಮಿದ್ದೇನಲ್ಲ, ಎಲ್ಲ ಪ್ರಕಾರದ ಅನುಕೂಲತೆ ಇದೆ, ನನಗೇನು ಕಮ್ಮಿ ಇದೆ ಅಂತ ನಮ್ದು ಭ್ರಾಂತಿ. ಅದನ್ನ ಭ್ರಮಿಸುತ್ತಾ ಅಂತ ಹೇಳಿದಾರೆ. ಭ್ರಮಿಸುತ್ತಾ ಕಾಣಿಸ್ತಾ ಇದೆ. ನಾಳೆ ಮಗನ ಮದುವೆ ಆಯ್ತು ಅಂತಂದ್ರೆ ಇದೆಯೋ ಅಥವಾ ಇಲ್ರಿ, ಮಗನಿಗೊಂದು ನೌಕರಿ ಅಂತ ಹೇಳಿ ಆಯ್ತು ಅಂತಂದ್ರೆ ನಿನಗೇನಪ್ಪ, ನಿನಗಿಲ್ಲ. ನಿನ್ನ ಬುದ್ಧಿ ಈ ಸಮಯದಲ್ಲಿ ಇರುವ ಹಾಗೆ ಮುಂದಿನ ಸಮಯ ಇರ್ತಿದೆ ಅಂತ ಹೇಳಿ ನಿನಗೆ ಗ್ಯಾರಂಟಿ ಇದೆಯೋ ಅಥವಾ ವಿಶ್ವದೊಳಗೆ ಯಾರು ನಿನಗೆ ಗ್ಯಾರಂಟಿ ಕೊಟ್ಟಿದ್ದಾರೆ? ಯಾರು ಕೊಟ್ಟಿದ್ದಾರೆ? ಇಷ್ಟು ವರ್ಷ ನೋಡಪ್ಪ ನಿನ್ನ ಬುದ್ಧಿಗೆ ಏನೂ ಆಗುವುದಿಲ್ಲ. ಹಾಗೆ ಒಂದು ವೇಳೆ ಗ್ಯಾರಂಟಿ ಕೊಟ್ಟರೆ ಇವನ ಅಹಂಕಾರಕ್ಕೆ ಆಮೇಲೆ ಮೇರೇನೇ ಇರುತ್ತಿಲ್ರಿ, ಮಿತಿನೇ ಇರುತ್ತಿಲ್ರಿ. ಏನಿಲ್ದಾಯ್ತೀಗ ಇಷ್ಟ ಅಶಾಶ್ವತ ಇದರೆ ಇಷ್ಟ ಅಹಂಕಾರ ನೆಲ ಕಾಣುವುದಿಲ್ಲ. ಧನ್ಯ ಧನ್ಯ ಅನ್ನಿಸ್ತೀವಿ. ಈಗ 10 ವರ್ಷದ ಎಳೆ ವಯಸ್ಸಿನಲ್ಲಿ ಏನಿದೆ ಬಿಟ್ಟುಕೊಡುವ ಮನಸ್ಸಿಲ್ಲ ಶ್ರಾವಕರಿಗೆ. ಪಂಚಮಗುಣ ಸ್ಥಾನಾವರ್ತಿ ಶ್ರಾವಕರ 85 ವರ್ಷದವರ ಆ ಬಾಲಕ ಮುನಿಯನ್ನ ಬಲಗೊಂಡು ಆಹಾರ ಕೊಟ್ಟರು, ಆದ್ರೆ ಬಿಟ್ಟುಕೊಡುವ ಮನಸ್ಸಿಲ್ಲ. ನೋಡ್ತಾ ಇದ್ದಾರೆ ಎಷ್ಟು ಧನ್ಯ ಜೀವ. ಮುದ್ದು ಅಪ್ಪಿಕೊಳ್ಬೇಕಂತ ಹೇಳಿ ಭಾವ ಬರ್ತಾ ಇದೆ. ಅದರ ರಾಗ ಇದೆ. ಅದು ಆ ಬಾಲ ಮುನಿಯನ್ನ, ಬಾಲ ಶರೀರವನ್ನಲ್ಲ, ಆ ಶರೀರ ಅಂತ ಹೇಳಿ ನೀವು ತಿಳಿದ್ರೆ ಅಂತ ರಾಗ ಇದೆ. ಆದ್ರೆ ಇಂಥದೇ ಅವಸ್ಥೆ ನಂದಾಗಲಿಲ್ಲ, ಇಂಥದೇ ಅವಸ್ಥೆ. ಮುದ್ದು ಅಂತ ಶಬ್ದ ಇದೆ, ರಾಗ ಇದೆ. ಆ ಮುದ್ದು ಶಬ್ದ ಮುದ್ದು ಅನ್ನುವಂಥ ಶಬ್ದದೊಳಗ ರಾಗನೂ ಇದೆ ರೀ. ಮತ್ತ ಆ ಆತ್ಮಸ್ವರೂಪದ ಅಂಥ ವೀತರಾಗಿ ಅವಸ್ಥೆ ಅದು ಮುದ್ದನೇ ಇದೆ ಅಲ್ಲ, ಮುಗ್ಧನೇ ಇದೆ ಅಲ್ಲ, ಮುದ್ದಾದದ್ದಿದೆ. ಯಾರು ಬೇಕಾದರೂ ಅದನ್ನ ಅಪ್ಪಿಕೊಳ್ಳುವಂಥದ್ದನ್ನೇ ಇದೆ ರೀ. ಆದ್ರೆ ಅದರ ಕಡೆಗೆ ನಾವು ನೋಡ್ತಾ ಇಲ್ಲ ಅಂತ ಹೇಳಿ ವಿಮುಖ ಆಗಿ ನಾವು ಅದನ್ನು ಮರೆತ ಏನೇನೋ ಬೆಂಕಿ ಕೆಂಡವನ್ನ ಅಪ್ಪಿಕೊಳ್ತಾ ಇದ್ದೇವ್ರಿ. ಅದರಿಂದ ಏನಾಗೋದು? ಸುಟ್ಟನ್ನ ಹೋಗೋದಲ್ಲ. ಹೇಗಾಯಿತು ಪ್ರಭು? ಪ್ರಶ್ನೆ ಅಷ್ಟ. ಅವನ ಅಂತರಂಗದೊಳಗ ಎಷ್ಟು ಜಿಜ್ಞಾಸೆ ಇದೆ. ಅದರದ ಭಯಾನಕತೆ ಕಂಡು ಬಂದ ನಂತರ ವಿಕಲ್ಪದ ಸಮೂಹವೆಂಬ ಘೋರ ಕಾನನದೊಳಗ ಕಳೆದ. ಈಗ ನಮ್ದು ಅವಸ್ಥೆದ ಮಾತ ನಮಗೆ ಲಕ್ಷ್ಯದೊಳಗೆ ಬರೆದಿದ್ರೆ ಇರಲಿ. ನರಕದೊಳಗೆ ಏನಿದೆ, ತಿರಿಯಂಚಗತಿಯೊಳಗೆ ಪ್ರತ್ಯಕ್ಷ ಯಾವುದು ಕಾನನ ಇದೆಯೋ ಆ ಕಾನನದಲ್ಲಿ ಸಿಂಹ ದೊರೆ ಇದೆ ಅಂತ ಹೇಳಿದರು. ರಾಜ ಇದೆ, ಕಾನನದ ರಾಜ. ಆದ್ರೆ ಅದು ನಿರ್ಭೀತ ಇದೆ ಅಂತ, ನಿರ್ಭೀತ ಇದೆ ಅಂದರೆ ಉಳಿದ ಪಶುಗಳ ಅಪೇಕ್ಷಾದಿಂದ ಒಂದು ವೇಳೆ ನಿರ್ಭೀತ ಇರಬಹುದು ಅಥವಾ ಇದೆ. ಆದ್ರೆ ಅದು ಯಾವ ದೇಹ ಧಾರಣ ಮಾಡಿದೆಯಲ್ಲ, ಅದು ಎಲ್ಲಿ ವಾಸ ಮಾಡ್ತಾ ಇದೆಯಲ್ಲ, ಅಲ್ಲಿ ಅದಕ್ಕೆ ಭಯ ಆತಂಕ ಇದಾವೆಯೋ ಅಥವಾ ಇಲ್ಲ, ಚಿಂತೆ, ಭಯ ಆತಂಕ. ಆನೆ ವಿಶಾಲಕಾಯದ ಆನೆ. ಅರ್ಜುನ ಇದೆ, ಬಲರಾಮ ಇದೆ, ನಿಮ್ಮ ಮೈಸೂರಿನ ಪಲ್ಲಕ್ಕಿ ಎತ್ತುತ್ತಿದೆ ಅಲ್ಲ, ಅದು ಏನಿದೆ ರೀ, ಎಷ್ಟು ಭಯಭೀತ ಇರ್ತಿದೆ. ಇದೆಯೋ ಅಥವಾ ಇಲ್ಲ, ಆತಂಕ ಇದೆಯೋ ಅಥವಾ ಇಲ್ಲ, ಹೊಡೆದಾರ ಅಂಥೇಳಿ ಇದೆಯೋ ಅಥವಾ ಇಲ್ಲ, ಯಾರಾದರೂ ಏನಾದರೂ ಮಾಡ್ಯಾರ ಅಂಥೇಳಿ ಇದೆ, ಸೌಮ್ಯ ಪಂಚೇಂದ್ರಿಯ ಇದೆ ಅದ, ಭಯ ಇದೆಯೋ ಅಥವಾ ಇಲ್ಲ. ಹಾಗಾದರೆ ಈ ಭವ ಶಾಶ್ವತ ಇಲ್ಲ ಅಂದ ಮೇಲೆ ಅಲ್ಲೆಲ್ಲ ಹೋಗಿ ನಾನು ಏನು ಮಾಡುವುದಾ, ಹೇಗಿರುವುದಾ? ನರಕದೊಳಗೆ ಸಮಯಕ್ಕೆ ಸತ್ತೋಗಬೇಕಂತೂ ಭಾವಿರ್ತಿದ್ದೀರಿ, ಆದರೆ ಸಾವಿಲ್ಲ. ಆಯು ಪೂರ್ಣ ಆಗುವವರೆಗೆ ಅಲ್ಲಿಂದ ಬಿಡುಗಡೆ ಇಲ್ಲ. ಆಯು ಎಷ್ಟ? ಅತ್ಯಂತ ಕಡಿಮೆ ಅಂತಂದ್ರೆ 10,000 ವರ್ಷ. ಶ್ರೇಣಿಕದವರೆಗೆ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಭಾವಿ ಕಾಲದ ಪ್ರಥಮ ತೀರ್ಥಂಕರ ಭರತ ಕ್ಷೇತ್ರದೊಳಗ ಆಗಬೇಕಾದಂಥ 84,000 ವರ್ಷ ಆಯುಷ್ಯ. ಒಂದು ಸಮಯದ್ದು ಕೂಡ ಸಾಧ್ಯ ಇಲ್ಲ, ಬಿಡುಗಡೆ ಇಲ್ಲ. ಸಂಯೋಗ ಸಾಪೇಕ್ಷತೆ, ಮಾನಸಿಕವಾಗಿ ನಿರಂತರ ದುಃಖ.
ಹಾಗಾದ್ರೆ ಅಲ್ಲಿ ಹೋದ ನಂತರ ಯಾರು ನಮ್ಮವರ? ಈಗ ನಾವು ಯಾರ್ಯಾರನ್ನು ನಮ್ಮವರಂತ ಇದ್ದೇವೆ, ಅದರ ಭ್ರಾಂತಿ ಇದೆಯೋ ಅಥವಾ ವಾಸ್ತವಿಕತೆ? ದ್ವೇಷಪೂರಿತ ಅಲ್ಲ, ವಸ್ತು ಸ್ವರೂಪದ ಅನುಸಾರ ವಿಚಾರ ಮಾಡಿದ್ರೆ ನಾವಾಗೇ ರಾಗ ಮಾಡಿದೆವು ಅಂದಮೇಲೆ ಅದರ ಸ್ವರೂಪ ತಿಳಿದು ಬಂದ ಮೇಲೆ ಒಂದಿಷ್ಟು ದ್ವೇಷ ಆಗೋದ ಸಾಧ್ಯತೆ ಇದೆ. ಯಾಕೆ ಅಂತಂದ್ರೆ ರಾಗ ಇದು ದ್ವೇಷಕ್ಕೆ ಜನ್ಮ ಕೊಡ್ತಿದೆ. ದ್ವೇಷದ ಸದ್ಭಾವ ಏನಿದೆ ಅದು ರಾಗ ರೂಪದಿಂದ ಕೆಲ ಕಾಲದವರೆಗೆ ಕಾಣಿಸ್ತಾ ಇದೆ. ಆ ರಾಗದ್ವೇಷಗಳ ಸಂತತಿ ಇದೇ ಪ್ರಕಾರ ಇದೆ. ಅಲ್ಲ, ನಾವೀಗ ವಸ್ತು ಸ್ವರೂಪದಿಂದ ವಿಚಾರ ಮಾಡೋದು, ನಮಗೆ ರಾಗನೂ ಯಾರ ಮೇಲೆ ಮಾಡೋದಿಲ್ಲ, ದ್ವೇಷನೂ ಯಾರ ಮೇಲೆ ಮಾಡುವಂಥ ಪ್ರಸಂಗ ತಂದುಕೊಳ್ಳೋದಿಲ್ಲ. ಎಲ್ಲಿಯವರೆಗೆ ನಮಗೆ ಪರಪದಾರ್ಥದ ಮೇಲೆ ರಾಗ ಇದೆಯೋ ಆ ಪರಪದಾರ್ಥ ಅದು ಜಡ ಇರಲಿ, ಚೇತನ ಇರಲಿ, ದೇಹ ಇರಲಿ, ಧನ ಇರಲಿ, ಪುತ್ರಾಧಿಕರಿರಲಿ, ಎಲ್ಲಿಯವರೆಗೆ ನಮಗೆ ಅದರ ಮೇಲೆ ಅವುಗಳ ಮೇಲೆ ರಾಗ ಇದೆಯೋ ಅಲ್ಲಿಯವರೆಗೆ ನಮಗ ಅಂತರಂಗದೊಳಗ ದ್ವೇಷ ವಿದ್ಯಮಾನ ಇದೆ. ಇದ ನಿಶ್ಚಿತ ಸ್ಪಷ್ಟ ರೂಪದಿಂದ ಕೂಡ ಇದೆ ರೀ. ಯಾಕೆ ಅಂತಂದ್ರೆ ಯಾವುದರ ಮೇಲೆ ರಾಗ ಮಾಡ್ತಾ ಇದ್ದೇವೆ ಆ ವಸ್ತು ನಮ್ಮ ಇಚ್ಛೆಗೆ ಪ್ರತಿಕೂಲವಾಗಿ ಒಂದು ಸಮಯ ಪ್ರವರ್ತನೆ ಮಾಡಿದ್ದೇ ಆದ್ರೆ ಅಲ್ಲಿ ತಕ್ಷಣ ದ್ವೇಷ ಇದೆ. ಯಾವುದೇ ಇರಲಿ, ಅದ ಬೇಕಾದಂಥದ್ದು ಇರಲಿ, ಆ ರಾಗ ಮತ್ತು ದ್ವೇಷಗಳ ಈ ಸಂತತಿಯಿಂದ ಹೊರಗೆ ಬಂದ ನಾವು ವಸ್ತು ಸ್ವರೂಪದ ವಿಚಾರ ಮಾಡಬೇಕ್ರಿ, ಸಂಸಾರದ ಸ್ವರೂಪದ ವಿಚಾರ ಮಾಡಬೇಕು. ಈ ಸಂಯೋಗ ಹೇಗಿದೆ, ಈ ದೇಹ ಹೇಗಿದೆ, ಈ ಭೋಗಗಳು ಹೇಗಿದ್ದಾವೆ, ಮನೋಹರವಾಗಿ ಕಾಣಿಸ್ತವೆ, ಆದರೆ ಭಯಾನಕವಾದಂಥ ದುಃಖಕ್ಕೆ ಗುರಿಪಡಿಸ್ತವೆ. ಮನೋಹರವಾಗಿ ಕಾಣಿಸ್ತವೆ. ದೀಪದ ಹುಳುವಿಗೆ ದೀಪ ಮನೋಹರವಾಗಿ ಕಾಣಿಸ್ತಿದೆ ರೀ, ಅದರ ಸಮೀಪಕ್ಕೆ ಬರ್ತಿದೆ, ಹಾರಾಡ್ತಿದೆ, ಪಂಖ ಕಳ್ಕೊಳ್ತಿದೆ, ಸತ್ತು. ಅದೇ ಪ್ರಕಾರ ಈ ಜೀವಕ್ಕ ಯಾವ್ಯಾವ ಐಂದ್ರಿಯ ಭೋಗ ವಿಷಯಗಳ ಮನೋಹರವಾಗಿ ಕಾಣಿಸ್ತವೆಯೋ ಅವೆಲ್ಲವೂ ಭಯಾನಕವಾದಂಥ ದುಃಖ ಮತ್ತು ಪಶ್ಚಾತ್ತಾಪದ ಹೊಂಡದೊಳಗ ತಳ್ಳಿಬಿಡ್ತವೆ. ಅದನ್ನೆಲ್ಲ ಪ್ರತ್ಯಕ್ಷ ದೀರ್ಘಕಾಲದವರೆಗೆ ನೋಡಿದಂಥ ಜೀವ, ಅಭ್ಯಾಸ ಮಾಡಿದಂಥ ಜೀವ, ಜ್ಞಾನಿ ಗುರುಗಳ ವಚನಕ್ಕ ಮತ್ತು ಇಲ್ಲಿ ನಡೆದಿರುವಂಥ ಘಟನಾ ವಿಶೇಷಗಳಿಗೆ ಹೋಲಿಕೆ ಸಾಮ್ಯತೆ ಅವನಿಗೆ ಮನಸ್ಸಿಗೆ ಖಾತ್ರಿಯಾದ ನಂತರ ಅವನು ವಿನಯದಿಂದ ಕೇಳ್ತಾ ಇದ್ದಾನೆ, ಪ್ರಭು, ಇಂಥ ಚಕ್ರದೊಳಗೆ ಸಿಲುಕಿದಂಥ ಜೀವ, ಇಂಥ ಕಾನನದೊಳಗೆ ಭ್ರಮಿಸ್ತಾ ಇರುವಂಥ ಜೀವ ಸ್ವರೂಪಕ್ಕೆ ಹೇಗೆ ಪ್ರಾಪ್ತಾಯಿತು? ಹಾಗಾಯಿತು ಪ್ರಭು, ಚಮತ್ಕಾರ, ಇಂಥದ್ದು ಚಮತ್ಕಾರ ಹಾಗಾಯಿತು. ಪ್ರಶ್ನೆ ಕೇಳ್ತಾ ಇದ್ದಾನ್ರಿ. ಪ್ರಶ್ನೆ ಕೇಳುವಂಥವನಿಗೆ ಯಾವ ಪರಪದಾರ್ಥದ ಕುರಿತು, ವಿಕಲ್ಪದ ಕುರಿತು ಆತ್ಮೀಯತೆ, ಆತ್ಮಬುದ್ಧಿ ಎಷ್ಟು ಅಂಶದಿಂದ ಬಿಟ್ಟು ಹೋಗಿದೆ, ಇದರದ ಅಳತೆ ಯಾರು ಮಾಡವ್ರಿ? ಯಾರಿಗೆ ಆತ್ಮ ಕಲ್ಯಾಣದ ಅಭಿಲಾಷೆ ಇದೆಯೋ, ಯಾರಿಗೆ ಪ್ರಾಪ್ತ ಸಮಯದ ಸ್ವಯಂ ಲಾಭ ಮಾಡಿಕೊಳ್ಳುವಂಥ ಉದ್ದೇಶ ಆಂತರ್ಯದೊಳಗಿದೆಯೋ ಇದರಲ್ಲಿ ದಿಖಾವ ಏನೂ ಇರುವುದಿಲ್ಲ, ಯಾರಿಗೂ ಏನು ಪ್ರದರ್ಶನ ಮಾಡಿ ತೋರಿಸೋದಿರುವುದಿಲ್ಲ. ಇದು ನಾಟಕ ಅಲ್ಲ, ಇದೇನಿದೆ ರೀ, ಇದು ವಾಸ್ತವಿಕತೆಯನ್ನು ತಿಳಿದುಕೊಳ್ಳುವಂಥ, ಕಂಡುಕೊಳ್ಳುವಂಥ ಸುಮಧುರ ಸನ್ನಿವೇಶ. ನಾಟಕ ಅಲ್ಲ. ನೋಡಿ ಆನಂದ ಮನ್ನಿಸಿ ಬಿಟ್ಟು ಹೋಗ್ಲಿಕ್ಕೆ, ಕೇಳಿ ಆನಂದ ಮನ್ನಿಸಿ ಬಿಟ್ಟು ಹೋಗ್ಲಿಕ್ಕೆ ಅದು ನಾಟಕ ಅಲ್ಲ, ನಾಟಕನೂ ಅಲ್ಲ, ಬೇರೊಬ್ಬರ ಕಥೆನೂ ಅಲ್ಲ. ಇದು ನನ್ನ ಕಥೆ, ಪ್ರತ್ಯಕ್ಷ ನನ್ನ ಕಥೆ, ನನ್ನ ಅವಸ್ಥೆಯ ಕಥೆ, ನನ್ನ ಸ್ವರೂಪವನ್ನು ಸ್ಮರಿಸಿಕೊಳ್ಳಬೇಕಾದಂಥ ಸುಸನ್ನಿವೇಶ ಈ ಕಥೆ, ಈ ಅವಸ್ಥೆಯ ಪ್ರತಿಪಾದನೆ ನಡೆದದ್ದು ಇದೆ. ಮತ್ತು ಅದರೊಳಗೆ ಅನೇಕ ಜೀವಗಳ ಅದನ್ನು ದಾಟಿ ಹೋಗುವಂಥ ಪರಮ ಪುರುಷಾರ್ಥ ಮಾಡ್ತಾ ಇದ್ದಾರೆ. ಈ ಕಡೆ ಅನಂತ ಜೀವಗಳ ಪರಿವೆನ ಇಲ್ಲದನ ಆ ದುಃಖದ ಸಾಗರದೊಳಗ, ಕೊಳಚೆಯ ಹೊಂಡದೊಳಗ ಕೀವು ಮಲವೆಂಬ ಅಧಮತರ ವಸ್ತುಗಳ ತುಂಬಿರುವಂಥ ಈ ವಿಧಿಯ ಚೀಲದೊಳಗ ಮೋಸ ಹೋಗಿದ್ದಾವೆ. ಈ ಕಡೆ ಅನಂತ ಇದ್ದಾವೆ, ಈ ಕಡೆ ಅನೇಕ ಜೀವ ಪುರುಷಾರ್ಥ ಮಾಡ್ತಾ ಇದ್ದಾವೆ. ಅವು ಎರಡನ್ನೂ ದಿಗ್ದರ್ಶನ ಮಾಡುವಂಥ ಗುರುವರ್ಯರ ಭೀತರಾಗಿ ಸಂತರ ಎದುರಿಗಿದ್ದಾರೆ. ಜಿಜ್ಞಾಸಾಯುಕ್ತ ಜೀವ
ಪ್ರಶ್ನೆ ಕೇಳ್ತಾ ಇದ್ದಾನೆ. ಪ್ರಭು, ಈ ಜೀವ ಈ ಚಕ್ರದೊಳಗ ನಿರಂತರ ಚಿನ್ನ ಭಿನ್ನ ಆಗಿ ಹೋಗ್ತಾ ಇರುವಂಥ ಜೀವ ಹೇಗಾಯಿತು? ಅಲ್ಲಿ ಮೊದಲು ಹೇಳಿದಾರಲ್ಲ, ಏನು ಹೇಳಿದರು? ದ್ರವ್ಯ ಸ್ವರೂಪದಿಂದ ವಿದ್ಯಮಾನವಿರುವ ಚೇತನ ಪದಾರ್ಥವು ಅನಾದಿ ಕಾಲದಿಂದ ಸ್ವರೂಪದಿಂದ ಭ್ರಷ್ಟಾಗಿತ್ತು, ಅದು ಪುನಃ ಸ್ವರೂಪಕ್ಕೆ ಆ ಭ್ರಷ್ಟಾದದ ಕಥೆಯನ್ನೆಲ್ಲ ವಿಸ್ತರಿಸಿ ಅವನ ಕಣ್ಣೆದುರ ತೋರಿಸಿದರೆ, ಮತ್ತು ಅದರಿಂದ ಭಿನ್ನಾಗಿ ಹೋಗ್ತಾ ಇರುವಂಥ ಜೀವರುಗಳನ್ನು, ಸಾಧಕ ಜೀವರುಗಳ ಮಂಗಲಮಯವಾದಂಥ ಆಂತರ್ಯದ ಪರಿಣಾಮವನ್ನು, ಬಾಹ್ಯಾಚರಣೆಯನ್ನು ಪ್ರತ್ಯಕ್ಷ ತೋರಿಸಿದರು. ತಾವೇ ಪ್ರತ್ಯಕ್ಷ ಆ ರೂಪದಲ್ಲಿ ಅಲ್ಲಿ ದಿಗಂಬರ ಸಂತರ. ಆಮೇಲೆ ಆ ಸಾಧನೆಯ ಮೂಲಕ ಪಡೆದುಕೊಂಡಿರುವಂಥ ದಿವ್ಯ ಭವ್ಯ ಅರಹಂತ ಸಿದ್ಧವೆಂಬ ಪರಮಾತ್ಮ ಅವಸ್ಥೆಯನ್ನು, ಪರಮ ಸುಖರೂಪ ಅವಸ್ಥೆಯನ್ನು, ಆತ್ಮಿಕ ಪೂರ್ಣ ರೂಪದ ವಿಕಾಸ ಆಗಿರುವಂಥ ಅವಸ್ಥೆಯನ್ನು ಅಲ್ಲಿ ದಿಗ್ದರ್ಶನ ಮಾಡ್ತಾ ಇದ್ದಾರೆ. ಎಲ್ಲವನ್ನು ನೋಡಿದಂಥ ಈ ಜಿಜ್ಞಾಸು ಜೀವ ಕೇಳ್ತಾ ಇದ್ದಾನೆ, ಪ್ರಭು, ಹೀಗಿದ್ದದ್ದ ಜೀವ ಹಾಗೆ ತಿಳಿತಿದೆ. ಇಷ್ಟು ಕಥನದೊಳಗಡೆ ನಮಗೆ ಸ್ವಲ್ಪ ಆ ಪ್ರಕಾರದ ಏನಾದರೂ ಅಂದಾಜು ಬಂತನ, ಭಾವದ ಅಂತರಂಗದ್ದು ಭೂಮಿಕ ಅಂದ ಬಂತಂದ್ರೆ ಭಾವ ಒಂದಿಷ್ಟ ಬರೋದು ಅವಶ್ಯಕ ಇದೆ. ಅದೇನು ದೃಷ್ಟಾಂತ ಹೇಳಿತ್ತು, ಆ ದೃಷ್ಟಾಂತದ ಯೋಚನೆ ಗಂಭೀರವಾಗಿ ಮಾಡೋದ್ರೆ, ಹಿತಾಹಿತದ ಯೋಗ್ಯಾಯೋಗ್ಯದ ನಿರ್ಣಯ ಮಾಡುವಂಥ ವಿಚಾರ ಶಕ್ತಿ ಕೈ ಬಿಟ್ಟು ಹೋಯಿತು ಅಂತಂದ್ರೆ ಅವಸ್ಥೆ ಏನಾಗುತ್ತೆ? ಸಂಯೋಗ ಇದ್ದಕ್ಕಿದ್ದ ಹಾಗೇ ಇದೆ ಸ್ನೇಹ. ಮಗನೇ ಇದ್ದಾನೆ, ಮಗಳು ಇದ್ದಾಳೆ, ಪತಿ ಸಭ್ಯಮೂರ್ತಿ ಪತಿ ಇದ್ದಾನೆ, ಬೇಕಾದಷ್ಟು ಐಶ್ವರ್ಯ ಇದೆ, ಬುದ್ಧಿನೇ ಇಲ್ಲ, ಸ್ಥಿಮಿತದೊಳಗ ನಿನ್ನದು ಅರ್ಥಾತ್ ನನ್ನ. ಆವಾಗ ನನಗೆ ಏನು ಉಪಯೋಗ ಇದೆ? ಅದೆಲ್ಲದರಿಂದ ಸಂಯೋಗ ಇದೆ. ಸಂಯೋಗದಿಂದ ಏನಾಗ್ತಿದೆ? ಮಮ್ಮಿ ಅಂಥೇಳಿ, ಅಮ್ಮ ಅಂಥೇಳಿ ಹಲವುತ್ತಾ ಇದ್ದಾವೆ, ಏನೂ ಪ್ರಜ್ಞೆ ಇಲ್ಲ ಅಮ್ಮನಿಗೆ. ಈ ಕಡೆ ನೋಡ್ರಿ ಅಂಥೇಳಿ ಪ್ರಿಯ ಪತ್ನಿ ಹೇಳ್ತಾ ಇದ್ದಾಳೆ, ಹಲವುತ್ತಾ ಇದ್ದಾಳೆ, ಗೋಗರಿತಾ ಇದ್ದಾಳೆ, ಏನು ಪ್ರಜ್ಞೆನೇ ಇಲ್ಲ. ಆಗ್ತಿದೆ ಏನಿಲ್ಲ ಅವಸ್ಥೆ ಅಂತಂದು ಏನಾಗುವುದನ್ನು ಇಲ್ಲ. ಹಾಗೆ ಆದರೆ ಏನು ಮಾಡೋದಾ? ಏನಾಗಬಹುದು? ಲೋಕದೊಳಗೆ ನಿಂದ ಆಗದೇ ಇರುವಂಥದ್ದನ್ನೇ ಇದುವರೆಗೆ ಏನು ಮಾಡಿದೆ? ನಿಂದೆ ಅಂತೂ ಪ್ರತಿ ಸಮಯಕ್ಕೆ ನಿಂದ ಆಗ್ತಾನೆ ಇದೆ. ಲೋಕಂದ್ರ ಅಜ್ಞಾನಿ ಜಗತ್ತಲ್ಲ, ತುಚ್ಛ ಜಗತ್ತಲ್ಲ, ಶರೀರ ಮೂಢ ಸಂಯೋಗ ಮೂಢ ಜಗತ್ತಲ್ಲ. ಲೋಕಂದ್ರ ಪಂಚಪರಮೇಷ್ಠಿಗಳು, ವಸ್ತು ಸ್ವರೂಪವನ್ನು ಬಲ್ಲವರು, ಆತ್ಮನ ಅನುಭೂತಿ ಸಂಪನ್ನ, 4ನೇ ಗುಣಸ್ಥಾನದಿಂದ ಹಿಡಿದ ಸಿದ್ಧರವರೆಗಿನ ಯಾವ ಲೋಕ ಇದೆಯೋ ಆ ಲೋಕದೊಳಗೆ ನಿರಂತರ ನಿಂದೆ ಆಗ್ತಾ ಇದೆಯೋ ಅಥವಾ ಇಲ್ಲ? ನಿನ್ನದು. ಮತ್ತೆ ಇನ್ನು ಅಜ್ಞಾನಿಗಳ ಒಂದಿಷ್ಟು ನಿಂದೆ ಮಾಡ್ರೆ ಅದರಲ್ಲಿ ಅವಮಾನ ಪಟ್ಕೊಳ್ಳುವಂಥದ್ದೇನಿದೆ? ಮಲಮೂತ್ರದಲ್ಲಿ ಹೊರಳಾಡಿದರೆ ಅದರಲ್ಲಿ ಅವಮಾನ ಪಟ್ಟುಕೊಳ್ಳೋದೇನಿದೆ? ಬರೀ ಒಂದು ಮನುಷ್ಯ ಭವದೊಳಗ ಮಲಮೂತ್ರದ ಅಯೋಗ್ಯತೆ ಗೊತ್ತಾದದಿದೆ. ತಿರಿಯಂಚಗತಿಯೊಳಗೆ ಏನಿತ್ತು? ತಿರಿಯಂಚಗತಿಯೊಳಗೆ ಕಳೆದದ್ದು ಕಾಲ ಎಷ್ಟು? ಹಾಗಾದ್ರೆ ಈಗೂ ನಡೀತಿದೆ ಹೀಗ ಅರ್ಥ ಅಲ್ಲ. ಆದ್ರೆ ಆ ಪ್ರಕಾರದ ಬುದ್ಧಿಯ ಸ್ಥಿಮಿತತೆ ಬಿಟ್ಟು ಹೋಯ್ತು ಅಂತಂದ್ರೆ ಏನಾಗಬಹುದು? ಇಷ್ಟು ಯೋಚನೆ ಮಾಡಬೇಕ್ರಿ, ಗಂಭೀರವಾಗಿ ಮಾಡಬೇಕು. ಯಾವಾಗ ಯಾವ ಕರ್ಮದ ಉದಯ ಯಾವ ಅವಸ್ಥೆಗೆ ನಿಮಿತ್ತ ಆದೀತು ಹೇಳಲಿಕ್ಕೆ ಬರ್ತದೆ. ಇಷ್ಟು ನಿಶ್ಚಿಂತೆ ಇದ್ದೇವಲ್ಲ ಅಂದ್ರೆ ದೃಢ ಚಿತ್ತ ದುಷ್ಟ ಅಂತ ಹೇಳಿ ಆತ್ಮಾನುಶಾಸನದೊಳಗೆ ಯಾವ ಸಂಸಾರದ ಸಲುವಾಗಿ, ಯಾವ ವಿಭಾವದ ಸಲುವಾಗಿ, ಯಾವ ಭವಧಾರಣೆಯ ಸಲುವಾಗಿ, ಯಾವ ಬಂಧದ ಪರಾಧೀನತೆಯ ಸಲುವಾಗಿ ತೀರ್ಥಂಕರರಂಥ ಮಹಾಪುರುಷರು ಕೂಡ ಭಯಭೀತಾಗಿ ಹೋದರೋ ಅಂಥ ನಿಕೃಷ್ಟ ಸಂಸಾರದೊಳಗ ನೀನು ಅದೆಷ್ಟು ಧೈರ್ಯದಿಂದ ನಿಂತುಕೊಂಡಿಪ್ಪ, ಹಾಗಾದ್ರೆ ನೀ ಬಹಳ ದುಷ್ಟಿದ್ದಿ ಬಿಡತ್ತೆ. ಆತ್ಮಾನುಶಾಸನ ತೆಗೆದು ನೋಡ್ರಿ, ಅವರು ಏನು ಹೇಳಿದರು ಅದರೊಳಗ ಒಂದು ಸ್ವಲ್ಪ ಕೂಡ ಅಸತ್ಯದ ಅಂಶ ಇತ್ತು. ಯಾಕೆ ಅಂತಂದ್ರೆ ಅವರು ಸತ್ಯ ಮಹಾವೃತಧಾರಿ ಇದ್ದಾರೆ. ಅಸತ್ಯ ಹೇಳ್ತಾರೆ, ಯಾತಕ್ಕಾಗಿ ಹೇಳ್ತಾರೆ?
ಅಸತ್ಯ ಹೇಳ್ತಾರೇನ್ರಿ ಮಹಾಮುನಿಗಳ ವೀತರಾಗಿ ಸಂತರ? ಯಾವ ಸಂಸಾರದ ನಿಕೃಷ್ಟತೆಯನ್ನ ಕಂಡುಕೊಂಡ ತೀರ್ಥಂಕರಂತಹ ಮಹಾಪುರುಷರ ಅದರಿಂದ ವಿಮುಖಾಗಿ ಹೊರಟು ಹೋದರು. ಜೈನೇಶ್ವರಿ ದೀಕ್ಷಾಧಾರಣ ಮಾಡಿದರು. ಅಂಥ ನಿಕೃಷ್ಟ ಸಂಸಾರದೊಳಗ ಏನು ಹೇಳಿದ್ರು? ಜನ್ಮ ಮರಣದ ನಿಗಳದ ಕೊನೇ ಪೇಜ್ ನೋಡ್ರಿ, ಪಂಪನ ಮಾತು ಇದೆ. ಜನ್ಮ ಮರಣದ ನಿಗಳ ಬುಕ್ ಇದೆಯಲ್ಲ, ಪುಸ್ತಕ ಇದೆಯಲ್ಲ, ಅದರ ಕೊನೇ ಪೇಜ್, ಕೊನೇ ಪೇಜ್. ಛೀ ಉಚ್ಛಿಷ್ಟ ಅಂತೇಳಿ ಬಿಟ್ಟು ಜ್ಞಾನಿಗಳ ಉಚ್ಛಿಷ್ಟ. ಭರತೇಶ 6 ಖಂಡವನ್ನು ಗೆದ್ದು ಬಂದ ಪ್ರಥಮ ಚಕ್ರವರ್ತಿ. ನಾನು 6 ಖಂಡದ ಅಧಿಪತಿ ಇಲ್ಲ ಅಮ್ಮಾಜಿ ಅಂತೇಳಿ ಹೇಳ್ದ. ಯಾರಿಗೆ? ಯಶಸ್ವತಿ ದೇವಿ. ಯಶಸ್ವತಿ ದೇವಿಯ ಪುತ್ರ ನಂದನ 6 ಖಂಡವನ್ನು ಜಯಿಸಿ ಬಂದ. 60,000 ವರ್ಷಗಳವರೆಗೆ ಸಿದ್ಧ ದಿಗ್ವಿಜಯಿಯಾಗಿ ಬಂದ ನನ್ನ ಮಗ 6 ಖಂಡದ ಅಧಿಪತಿ. ಆಗ ಹೇಳ್ದ, ನಾನು 6 ಖಂಡದ ಅಧಿಪತಿಗಳಲ್ಲಿ ಮೊದಲಿಗ ಇಲ್ಲ ಅಮ್ಮಾಜಿ. ನಿಮ್ಮ ಮಗ ಉಚ್ಛಿಷ್ಟ ಭೋಜಿಯಲ್ಲ. ಅನಂತ 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 ಚಕ್ರವರ್ತಿಗಳ ಈ 6 ಖಂಡದ ಅಧಿಪತ್ಯವನ್ನು ಗ್ರಹಣ ಮಾಡಿ ಇದರೊಳಗೆ ಏನು ರಸ ಇಲ್ಲ ಅಂತ ಹೇಳಿಬಿಟ್ಟು. ಏನೋ ರಸ, ನೀರಸ ಏನಿದೆ ರೀ ರಾಜ್ಯದೊಳಗೇನಿದೆ? ಸುಂದರ ನಿರೋಗಿ ಶರೀರದೊಳಗೇನಿದೆ? ಬಲಶಾಲಿ ಶರೀರದೊಳಗೇನಿದೆ? ವೈಭವ, ಬಾಹ್ಯ ವೈಭವದೊಳಗೇನಿದೆ? ಆತ್ಮನ ರೂಪಿ ಆತ್ಮನ ಚೈತನ್ಯಕ್ಕ ಯಾವ ಲಾಭ ಇದೆ? ಅದೆಲ್ಲದರಿಂದ, ಅದು ಯಾವುದರಿಂದ ಇದೆ? ಅದನ್ನು ಯಾರು ಕಂಡುಕೊಂಡ್ರೋ ಅವರು ಧನ್ಯ 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 ಪುರುಷ. ಪಾಪದ ಪೀಳಿಗೆಗಳ ಪಾಪದೊಳಗೆ ಆನಂದ ಮನ್ನಿಸ್ತಾ ಇದ್ದಾವೆ. ಹೌದಲ್ಲ? ಎಲ್ಲಿ ಪ್ರತ್ಯಕ್ಷ ಅಧಿಕ ಪಾಪ ಅಂತಿದೆಯೋ ಅಲ್ಲಿ ಆನಂದ, ಅಧಿಕ ಆನಂದ ರೀ. ನೀರಸ ಭೋಜನದೊಳಗೆ ಆನಂದವೋ ಅಥವಾ ಸರಸ ಭೋಜನದೊಳಗೆ ಆನಂದ? ನೀರಸ ಭೋಜನ ಸಾಮಾನ್ಯ 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 ಪುಣ್ಯದಿಂದ ಉಪಲಬ್ಧ ಆಗ್ತಿದೆ. ಸರಸ ಭೋಜನ, ಸ್ವಾದಿಷ್ಟ ಭೋಜನ ವಿಶೇಷ ಪುಣ್ಯದಿಂದ ಉಪಲಬ್ಧ ಆಗ್ತಿದೆ. ಆದರೆ ಅಲ್ಲಿ ಯಾವ ರಾಗ ಲುಬ್ಧತೆ ಇದೆಯಲ್ಲ, ಅಲ್ಲಿ ಮಹಾಪಾಪ. ಇದು ದೃಷ್ಟಾಂತ. ಅದೇ ಪ್ರಕಾರ ಬಟ್ಟೆ ಆಯಿತು, ವಾಸಸ್ಥಾನ ಆಯಿತು, ಕಥೆ ಬರ್ತಿದ್ದಾರೆ ಹಿಂದಿನ ಕಾಲದೊಳಗೆ. ಬಹಳ ಹಿಂದಿಂದ ಅಲ್ಲ, ಬಹಳ ಹಿಂದಿಂದಲ್ಲ, 400-500 ವರ್ಷದಿಂದ ಹೇಳ್ತೀನಿ, ಕೇಳಿ ತಗೊಳ್ರಿ. ನನಗೆ ಯಾವುದು ಪ್ರಭಾವ ಅನ್ನಿಸ್ತಿದೆ ಅದು ಹೇಳ್ತೇನೆ, ಸ್ಮರಣೆಗೆ ಬರ್ತಾ ಇದೆ. ಭೀಕರವಾದಂಥ ದುಷ್ಕಾಳ ಬರ್ತಿದೆ, ಬರಗಾಲ ಬರ್ತಿದೆ, ಮಳೆ ಇಲ್ಲ, ಭೀಕರವಾದಂಥ ದುಷ್ಕಾಳ. 1950-51-52 ನಾವು ಬಂದಿತ್ತಂತ್ರೆ. ನಮ್ಮದು ಜನ್ಮ ಆಗಿರಲಿಲ್ಲ, ಆದರೆ ಇತಿಹಾಸ ಇದೆ, ಅದು ಬಿಡ್ರಿ. ಆದರೆ ಅದಕ್ಕಿಂತ ಮೊದಲ ಭೀಕರವಾದಂಥ ದೊರೆಯದೆ ನಡೀತಿತ್ತಲ್ಲ ಸಾಮ್ರಾಜ್ಯ, ಅಂಥ 400-500 ವರ್ಷದ ಮೊದಲಿರ್ಬೋದು, 300-400 ವರ್ಷದ ಮೊದಲಿರ್ಬೋದು, 500 ವರ್ಷಕ್ಕಿಂತ ಏನು ಹಳೆಯದು ಅಲ್ಲ. ಅಂಥ ಬರಗಾಲ ಬಂದ ನಂತರ ಬೊಕ್ಕಸದೊಳಗಿಂದೆಲ್ಲ ರಾಜನಿಧಿ ಎಲ್ಲ ಖಾಲಿ ಆಯ್ತು. ಜನರು ಉಪವಾಸ ಸಾಯ್ತಾ ಇದ್ದಾರೆ. ಪಶುಗಳು ಮೇವಿಲ್ಲದ, ನೀರಿಲ್ಲದ, ಬಾಯಿ ತೆರ್ಕೊಂಡು ನಿಂತಿದ್ದಾವೆ, ಸಾಯ್ತಾ ಇದ್ದಾವೆ. ಇನ್ನು ಎಷ್ಟಿದೆ? ಮಂತ್ರಿಗೆ ಕೇಳ್ತಾ ಇದ್ದವ್ರಿ, ಇನ್ನು ಎಷ್ಟಿದೆ ರಾಜ ಬೊಕ್ಕಸದೊಳಗೆ ಜನ ಎಷ್ಟಿದೆ? ಪ್ರಜೆಗಳ ಪಾಲನೆ ಆಗಲಿಕ್ಕೆ ಇನ್ನು ಎಷ್ಟು ದಿವಸ ಆಗಬಹುದಾಗಿದೆ? ಪ್ರಭು ಇನ್ನು ಬರೀ 4 ದಿವಸ ಆಗ್ತಿದೆ. ಮಂತ್ರಿ ಹೇಳ್ತಾನೆ, ಬರೀ 4 ದಿವಸ ಆಗ್ತದೆ.
ಹಾಗಾದರೆ ಈ ನಮ್ಮ ರಾಜ್ಯದಿಂದ ನೆರೆ ರಾಜ್ಯಗಳಲ್ಲಿ ಯಾರಾದರೂ ಅಂಥವ್ರು ಇದ್ದಾರೇನ, ಏನಾದರೂ ಧನ ಸಹಾಯ ಮಾಡಬಹುದೇನ ಕೇಳ್ರಿ ಅಂಥೇಳಿ ಹೇಳ್ತಾನೆ ಇದ್ದವರಿ. ಹೇಳಿದ ನಂತರ ಮಂತ್ರಿ ಮತ್ತೊಂದು 4 ಜನ ಸೇರಿ ನೆರೆ ರಾಜ್ಯಗಳಿಗೆ ವಿಹಾರ ಶುರು ಮಾಡ್ತಾರೆ. ಅಲ್ಲಿ ಬರಗಾಲ ಇರಲಿಲ್ಲ ಏನೋ, ಅಥವಾ ಕಮ್ಮಿ ಇತ್ತೇನೋ, ಇಷ್ಟು ಭೀಕರ ಇರಲಿಲ್ಲೇನೋ. ನಮ್ಮ ಭಾರತದೊಳಗನ ಉತ್ತರ ಭಾರತದೊಳಗೆ ಬರಗಾಲ ಬಂತು, ಭದ್ರಬಾಹುವಿನ ಸಂಘ ದಕ್ಷಿಣ ಭಾರತಕ್ಕೆ ಬಂತಲ್ಲ, ಅಂದರೆ ದಕ್ಷಿಣ ಭಾರತದೊಳಗೆ ಬರಗಾಲ ಇರಲಿಲ್ಲ, ಸುಖಾಲ ಇತ್ತು. ಅದೇ ಪ್ರಕಾರ ನೆರೆ ರಾಜ್ಯಗಳಿಗೆ ವಿಹಾರ ಮಾಡ್ತಾ ಹೋದ ನಂತರ ಒಂದು ಸ್ವಲ್ಪ ದೂರ 1 ರಾಜ್ಯ 2 ರಾಜ್ಯ ಬಿಟ್ಟು ಹೋದ ನಂತರ ಒಬ್ಬ ಸಾಮಾನ್ಯ ಮನುಷ್ಯ ಒಂದು ವೃಕ್ಷದ ಕೆಳಗೆ ಕೂತಿದ್ದ ಸಾಮಾನ್ಯ ವೇಷಭೂಷ. ಯಾರು ನೀವು, ಎಲ್ಲಿ ಹೊಂಟಿದ್ದೀರಿ ಅಂಥೇಳಿ ಕೇಳಿದ. ದೊರೆ ಇತ್ತು, 4 ಗಾಡಿ ಇದ್ದು, ಜೊತೆಗೆ ಬಂಡಿ, ಏನಾದರೂ ಧಾನ್ಯದ ಕೊಟ್ಟರೆ ತೊಗೊಂಡು ಬರ್ಬೇಕಲ್ಲ, ಅದಕ್ಕೆ ಚಕಡಿ ಬಂಡಿ ಇದ್ದು. ಆಮೇಲೆ ಎಲ್ಲಿ ಹೊಂಟಿದ್ದೀರಿ ನೀವು, ಏನು ಮಾಡೋದಪ್ಪ ತೊಗೊಂಡ, ನೀನು ದರಿದ್ರಲ್ಲಿ ಕೂತಿದ್ದಿ ಸುಮ್ಮನೆ. ಆ ಮಂತ್ರಿ ತಲೆ ಬಿಸಿ ಆಗಿರ್ತಾರೆ. ಇಲ್ಲ ಹೇಳ್ರಲ್ಲ ಏನೈತಿ ಹೀಗೈತಿ, ಭೀಕರ ಬರಗಾಲ ಐತಿ, ಬರೀ 4 ದಿವಸ ಆಗುವಷ್ಟ ನಮ್ಮ ರಾಜ್ಯದೊಳಗೆ ಧನ ಐತಿ, ಮತ್ತಿನ್ನು ಪ್ರಜೆಗಳ ಪಾಲನೆಯ ಸಲುವಾಗಿ ನಮ್ಮ ದೊರೆ ಹೀಗೆ ಹೇಳಿದರು ಅಂಥೇಳಿ ಹೇಳಿದ ನಂತರ ಒಂದು ಸ್ವಲ್ಪ ತಡೀರಿ, ನಾ ಸ್ವಲ್ಪ ಮನೆಗೆ ಹೋಗಿ ಬರ್ತೇನೆ ಅಂಥೇಳಿ ಮನೆಗೆ ಹೋಗಿ ಬರ್ತೇನೆ ಅಂಥೇಳಿ ಅಂತ ವೃದ್ಧ ತಂದೆನೂ ಕೇಳ್ದ. ಅಪ್ಪ ಹೀಗ ನೆರೆ ರಾಜ್ಯದೊಳಗೆ ಭೀಕರ ಬರಗಾಲ ಬಂದಿದ್ದೀವಿ, ದೊರೆಗೆ ಚಿಂತೆ ಆಗೈತಿ, ಮಂತ್ರಿ ಮೊದಲಾದವರು ಬಂದಿದ್ದಾರೆ, ಏನಾದರೂ ಸಿಗಬಹುದೇ, ನಾವು ಸಹಾಯ ಮಾಡೋಣ ಎಲ್ಲ. ಮಗ ಜೈನರೇ ಅವರ ಜೈನರು ಇರ್ತಾರೋ ಅದನ್ನು ಹೇಳೋ ಸಲುವಾಗಿ ಹೇಳ್ತಾ ಇದ್ದೆ. ಅವನ ಮೈ ಮೇಲೆ ಒಡವೆ ಇರಲಿಲ್ಲ, ಬೆಲೆ ಬಾಳುವ ವಸ್ತ್ರ ಇರಲಿಲ್ಲ, ಅವನನ್ನು ದರಿದ್ರ ಅಂಥೇಳಿ ಆ ಮಂತ್ರಿ ತಿಳ್ಕೊಂಡ. ಇವ ಅಪ್ಪ ಕೇಳ್ತಾ ಇದ್ದಾನೆ, ಅಪ್ಪಾಜಿ ನಾವು ಏನರೂ ಸಹಾಯ ಮಾಡೋಣ ಏನ. ಅರೆ ಇಂಥ ಅವಕಾಶ ಎಲ್ಲಿ ಸಿಗ್ತಿದೆಪ್ಪ, ಇಂಥ ಅವಕಾಶ ಎಲ್ಲಿ ಸಿಗ್ತಿದೆ, ಮಾಡಿ ಸಹಾಯ ಯಥೇಚ್ಛ ಮಾಡಿ, ಏನಿದೆ ಎಲ್ಲ ಕೊಟ್ಟು ಬಿಡು. ಆಗ ಅವನು ಕರ್ಕೊಂಡು ಬರ್ತಾನೆ ಮಂತ್ರಿನ. 6 ತಿಂಗಳು ಆಗುವಷ್ಟು ಸಾಧನ ಅವನ ಮನೆಯಲ್ಲಿ. ಇದನ್ನು ಜೈನರು ನಿಷ್ಪರಿಗ್ರಹಿ ಇರ್ತಾರೋ ಅನ್ನೋದಕ್ಕೆ ನೀವು ಉಪಯೋಗ ಮಾಡ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಛಲಗ್ರಹಣ ಮಾಡೋದನ್ನ ನಮ್ದು ರೂಢಿಯಾಗಿದೆ. ಆದರೆ ಜೈನರ ಎಷ್ಟು ಅಂದ್ರೆ ವೈಭವಮಯ ಜೀವನದಿಂದ ಭಿನ್ನ ಇರ್ತಾರೋ ಅನ್ನೋದು, ಮತ್ತು ತಮ್ಮ ನಿಧಿಯನ್ನು ಯಾವ ಪ್ರಕಾರ ಪರೋಪಕಾರದಲ್ಲಿ ತೊಡಗಿಸ್ತಾರೋ ಅನ್ನೋದಕ್ಕೆ ನಮ್ಮ ಜೈನತ್ವದ ಈ ಭಾರತ ಭೂಮಿಯ ಇತಿಹಾಸ ಇದೆಯಲ್ಲ. ಇಂಥ ಪ್ರಸಂಗ ಹೇಗೆ ಸಿಗೋದು ಸಾಧ್ಯ ಇದೆಪ್ಪ, ಕೊಟ್ಟುಬಿಡು, ನಿಮ್ಮ ಮನಸ್ಸೋಕ್ತು ಕೊಟ್ಟುಬಿಡು. ತಂದೆ ಹೇಳ್ತಂದ್ರೆ ಆ ಜೈನ ಮಗ ಎಂಥವ್, ಆ ತಂದೆ ಎಂಥವ್. ಇಂದಿನ ಮಕ್ಕಳಾದ್ರೆ ನನಗಾಗಲಿ, ಎಲ್ಲ ನನಗಾಗಲಿ ತಂದೆ ಹೆಸರು ಮೇಲಿಂದ ಯಾವಾಗ ತನಗ ಆಸ್ತಿ ಆಗ್ತಿದೆ ಅಂತೇಳಿ ವಿಚಾರ ಮಾಡ್ತಾ ಇರ್ತಾರೆ. ಆಗದಿದ್ರೆ ಬೇಕಾದ್ರೆ ಅವರಿಗೆ ತೊಂದರೆ ಕೊಡ್ತಾರೆ, ಸಾಯಿಷನೂ ಬಿಡ್ತಾರೆ. ಇದು ಜೈನತ್ವ ಅಲ್ಲ, ಇದು ಜೈನರದ ಮಾತಲ್ಲ. ಆ ಜೈನ ಪಿತಾಪುತ್ರ ಎಂಥವ್ರಿದ್ದಾರೆ ಅವರ. ಅವ್ನು ತಾನಾಗಿ ಹೇಳಲಿಲ್ಲ, ಪುತ್ರ ಒಂದು ಸ್ವಲ್ಪ ತಡೆದು ನಾ ಮನೆಗೆ ಹೋಗಿ ಬರ್ತೇನೆ. ಅರ್ಥಾತ್ ತಂದೆನ ಕೇಳಿದರೆ ಅಮ್ಮ, ತಂದೆಗಿಂತ ಶ್ರೇಷ್ಠ, ತಾಯಿಗಿಂತ ಶ್ರೇಷ್ಠ ಎಂದೂ ತಾವಾಗೋ ಸಾಧ್ಯ ಇಲ್ಲ. 4 ಅಕ್ಷರ ಓದಿದ ಮಾತ್ರಕ್ಕ ಶ್ರೇಷ್ಠತ್ವ ಬರಲಿಲ್ಲ. ಆ ಶ್ರೇಷ್ಠತ್ವ ಬಂತಂಥೇಳಿ ಯಾವ ಗರ್ವ ಬರ್ತಿದಿಲ್ಲ, ಆ ಗರ್ವ ನಿಮ್ಮನ್ನು ಹಾಕ್ತಿದೆ ಕೆಳಗೆ. ನಿಮ್ಮಲ್ಲೇ ಉದ್ಭವಿಸಿದ ಗರ್ವ ನಿಮ್ಮನ್ನು ಕೆಳಗೆ ಹಾಕ್ತಿದೆ. ಇಂದಿನ ವಿದ್ಯಾರ್ಥಿ ಪರಿಸ್ಥಿತಿ ಇದೇ ಇದೆ. ತಂದೆ ತಾಯಿಗಳ ಬೆಲೆ ನಿನಗೇನು ತಿಳಿತಿತ್ತು? ಸುಮ್ಮನೆ ಪ್ರತಿಯೊಂದು ಮನೆಯಲ್ಲಿ ಈಗ ತಾನೇ ಹೋಗ್ತಾ ಇರ್ತಾವ ಸಾಲಿಗೆ, ಹೆಣ್ಣಿರಲಿ ಗಂಡಿರಲಿ, ಅವಂತ ನಿಮಗೆ ಅಂತ ತಿಳಿತೈತಿ. ತಂದೆ ಬೇಕಾದಷ್ಟು ಬುದ್ಧಿವಂತ ಇರ್ತಾನ್ರಿ, ಸಮಾಜದೊಳಗೆ ಖ್ಯಾತಿ ಪ್ರಾಪ್ತ ಇರ್ತಾನೆ. ಆದ್ರೆ ಕಂಡು ಬಿಟ್ಟು ಅವ್ನು ನೋಡುವುದಿಲ್ರಿ. ನಿನಗೇನು ತಿಳಿತೈತಿ? ಅಬ್ಬರ್ರಿ. ಆ ಪುತ್ರ ಎಂಥವ್ರಿ, ಕೂತಿದ್ದ ಅವನು ವೃಕ್ಷದ ಕೆಳಗ ತತ್ವಚಿಂತನೆ ಮಾಡ್ತಾ ಕೂತಿರ್ಬೇಕ್ರಿ. ಜೈನ್ ಅಂದ ಮೇಲೆ ಏನು ವಿಚಾರ ಮಾಡ್ತಿದ್ದವ, ಇನ್ನಷ್ಟು ಹೇಗೆ ಬೆಳೆಸಲಿ ಆಸ್ತಿ ಅಂಥೇಳಿ ವಿಚಾರ. ಆದ ತತ್ವದ ವಿಚಾರದಿಂದ, ಶುಭ ವಿಚಾರದಿಂದ ಆಸ್ತಿ ತನ್ನಷ್ಟಕ್ಕೆ ತಾನೇ ಬರ್ತಿರ್ತಿದ್ದೀರಿ. ಆದರೆ ಯಾವ ಜೈನದನ್ನು ಅವನಿಗೆ ಭೋಗದ ಭಾವ ಇರುವುದಿಲ್ಲ, ಅದು ಜೈನತ್ವ ಇದೆ. ಇನ್ನೊಂದು ಸೈಟ್ ತಗೊಳ್ಳೋಣ, ಇನ್ನೊಂದು ಮನೆ ಕಟ್ಟೋಣ, AC ಕೊಡ್ಸೋಣ, ಕಾರ್ ತಗೊಳ್ಳೋಣ, ಅರೇ ಅವೆಲ್ಲ ಸುಖದ ಸಾಧನ ಅಲ್ಲ. ಅವೆಲ್ಲ ಆಕುಲತೆಗೆ ಅತ್ಯಂತ ಅನುಕೂಲವಾದಂತಹ ಸಾಧನದವು. ಅವೆಲ್ಲ ಸೇರಿ ನಿನ್ನ ಅಭಾವ ಮಾಡ್ತವೆ.
ಅದಕ್ಕೆ ಜೈನರು ಬಾಲಕರಿಗೆ ಮೊದಲು ಪಾಠಶಾಲೆ ಬೇಕು, ತರುಣರಿಗೆ ತತ್ವದ ಅಭ್ಯಾಸ ಬೇಕು, ಸಂಯಮದ ಅಭಿರುಚಿ ಬೇಕು, ವೃದ್ಧರಿಗೆ ಶಾಂತ ಸಮತೆಯ ಭಾವ. ಅದು ಜೈನತ್ವದ ಭೋಗದ ಭಾವ ಇರುವುದಲ್ರಿ ಜೈನರಿಗೆ. ಅವರಿಗೆ ಜ್ಞಾನ ಇರ್ತಿದೆ ಅನಾದಿ ಕಾಲದಿಂದ. ಎಷ್ಟು ಭೋಗ. ಲಕ್ಷ್ಮಣನ ಪುತ್ರ ಏನು ಹೇಳಿದಾರ್ರಿ? ಪೂಜ್ಯರೇ, ಈ ಭೋಗದ ಭಾವ ಪೂರ್ಣ ಆಗಲಿಲ್ಲ ಅಂತ ಹೇಳಿದ್ರೆ ಜೀವ ಇನ್ನೊಂದು ಗತಿಗೆ ಮತ್ತೊಂದು ಗತಿಗೆ ಆ ಪಿತಾ ಪುತ್ರ ಎಂಥವ್ರು. ಅವ ಸ್ವಯಂ ನಿರ್ಣಯ ತಗೊಳ್ಳಿಲ್ಲ. ಅಪ್ಪಾಜಿ ಹೀಗೆ ಬಂದಿದ್ದಾರೆ, ನಾವು ಸಹಾಯ ಮಾಡೋಣ ಏನ ಕೇಳ್ತಾರೇನ್ರಿ ನಿಮ್ಮ ಮಕ್ಕಳಿಂದ? ಯಾರಿಗೆ ಕೇಳಿಕೊಟ್ಟಿನಿ ನನ್ನ ಪುಸ್ತಕ ಅಂತ ಕೇಳ್ತಾರ್ರಿ. ಇಷ್ಟಿಷ್ಟು ಇರ್ತಾವ್ರಿ ಅವ. ಅದಕ್ಕೆ ಹೇಳ್ತ ಅವು ಇನ್ನೂ ಇಷ್ಟು ಇರುವಾಗ ಅವಾಗ ಮೊಳಕೆಯಲ್ಲೇನ ಈ ಪ್ರಕಾರದ ಅಹಂಕಾರಕ್ಕೆ ಕಾರಣ ಏನು ಕಾರಣ? ಪಿತೃದೇವೋಭವ ಮಾತೃದೇವೋಭವ ಅನ್ನುವಂಥದ್ದು ಭಾರತೀಯ ಪರಂಪರೆ ಇದೆ. ಎಲ್ಲಿ ಹೋಯ್ತದು ಬಬಿತ? ತಿಳಿದಿದ್ರೆ ಇಲ್ಲ. ಯಾವುದೋ ಒಂದು ವಿಚಾರ ತಾಯಿ ತಂದೆಗೆ ಕೂಡ ಒಮ್ಮೊಮ್ಮೆ ತಿಳಿಯೋದಿಲ್ಲ, ಮಕ್ಕಳಿಗೆ ತಿಳಿತಿದೆ. ಆದರೆ ಅದನ್ನು ತಿಳಿಸುವುದ್ರೊಳಗೆ ಅಥವಾ ನನಗೆ ಹೀಗೆ ಅನ್ನಿಸ್ತಿದೆ ಅಮ್ಮ ಅಂಥೇಳಿ ಹೇಳುವುದ್ರೊಳಗೆ ನಿನಗೇನು ತಿಳಿತಿದೆ ಅನ್ನೋದ್ರೊಳಗೆ ಎಷ್ಟು ವ್ಯತ್ಯಾಸ ಇದೆ ರೀ. ಅಂತರಂಗದ ಯಾವ ಪ್ರಕಾರದ ಭಾವ ಅಲ್ಲಿ ವ್ಯಕ್ತ ಆಗ್ತಾ ಇದೆ, ಆ ಭಾವದ ಫಲ ಅಮ್ಮಂಗೋ ಅಥವಾ ನಿನಗ? ಯಾರಿಗೆ? ಆ ತಂದೆ ಏನು ಮಾಡಿದ? ಇಂಥ ಸನ್ನಿವೇಶ ಸಿಗ್ತಿದೆಯಲ್ಲಪ್ಪ. ದಾನ ಎರಡು ಪ್ರಕಾರದಿದೆ. ಒಂದು ಭಕ್ತಿಯಿಂದ ವಿನಯದಿಂದ ಕೊಡುವಂಥ ಪೂಜ್ಯ ಪುರುಷರಿಗೆ ದಾನ, ಇನ್ನೊಂದು ಕರುಣೆಯಿಂದ ಕೊಡುವಂಥ ಅಸಹಾಯಿ ಜೀವರುಗಳಿಗೆ ದಾನ. ಅದು ಧರ್ಮದ ಶ್ರೇಣಿಯೊಳಗೆ ಬರುವುದಿಲ್ಲ, ಈ ಮಾತು ಸರಿ. ಆದರೆ ಅದು ಮಾನವ ಧರ್ಮದ ಶ್ರೇಣಿಯೊಳಗೆ ಬರ್ತಿದೆ. ಈ ಪ್ರಕಾರ ಜೀವನ ಇದೆ ರೀ. ಅದಕ್ಕೆ ಇಲ್ಲಿ ಕೇಳ್ತಾ ಇದ್ದಾರೆ, ಅದು ಹೇಗಾಯಿತು? ಆ ಪ್ರಶ್ನೆಯ ಬಗ್ಗೆ ವಿಚಾರ ಮಾಡಿರಿ.